ನಾಮಧಾರಿ ಅಭಿವೃದ್ಧಿ ಸಂಘ ನಮ್ಮದು. ನೀವು ಬೇರೆ ಸಂಘ ಕಟ್ಟಿಕೊಂಡು ಬೇರೆ ಸಮುದಾಯ ಭವನ ನಿರ್ಮಿಸಿ ಎನ್ನುತ್ತಾರೆ. ಇದು ಸಮಾಜ ಒಡೆಯುವ ಕೆಲಸ. ನಾಮಧಾರಿ ಅಭಿವೃದ್ಧಿ ಸಂಘ ಹಾಗೂ ಸಮಾಜದ ಭವನ ಸಮಾಜದ ಆಸ್ತಿ. ನಾಮಧಾರಿ ಸಮಾಜದ ಗೌರವ. ನಾಮಧಾರಿ ಸಂಘ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲ. ಸರ್ಕಾರದ ಅನುದಾನ ಪಡೆದು ಸಮಾಜದ ಹೆಸರಿನಲ್ಲಿ ದೇಣಿಗೆ ಪಡೆದು ನಿರ್ಮಿಸಿದ ಸಮುದಾಯ ಭವನ ಸಮಾಜಕ್ಕೆ ಸೇರಿದ್ದು. ನಾಮಧಾರಿ ಅಭಿವೃದ್ಧಿ ಸಂಘ ನಾಮಧಾರಿ ಸಮಾಜಕ್ಕೆ ಸೇರಿದ್ದಲ್ಲ ಎನ್ನುವ ಯಾವ ಹಕ್ಕು ನಿಮಗಿಲ್ಲ. ನೀವು ಬೇಕಾದ್ರೆ ಬೇರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿಕೊಂಡು ಸಮುದಾಯ ಭವನ ನಿರ್ಮಿಸಿಕೊಳ್ಳಿ. ನಾವು ಅದರ ಸದಸ್ಯತ್ವ ಲೆಕ್ಕಪತ್ರ ಕೇಳುವುದಿಲ್ಲ. ದೇವರು ಶಕ್ತಿ ಕೊಟ್ಟರೆ ನಾವು ಸಹಕಾರ ನೀಡುತ್ತೇವೆ ಎಂದು ನಾಮಧಾರಿ ಯುವ ಮುಖಂಡರಾದ ತೋಟಪ್ಪ ನಾಯ್ಕ್ ಅವರು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಅಣ್ಣಪ್ಪ ನಾಯ್ಕ್, ವಿನಾಯಕ್ ನಾಯ್ಕ್, ಸುರೇಶ್ ನಾಯ್ಕ್, ನಾಮಧಾರಿ ಮುಖಂಡರಾದ ಪಿಟಿ ನಾಯ್ಕ್ ಗೋಳಗೋಡು, ನಾಮಧಾರಿ ಅಭಿವೃದ್ಧಿ ಸಂಘದ ಸದಸ್ಯರಾದ ರಾಘವೇಂದ್ರ ನಾಯ್ಕ್, ಗಾಂಧೀಜಿ ನಾಯ್ಕ್, ಕೃಷ್ಣಮೂರ್ತಿ ನಾಯ್ಕ್ ಐಸೂರು, ಪುನೀತ್ ನಾಯ್ಕ್ ಹೊಸೂರು, ನಿತಿನ್ ನಾಯ್ಕ್ ಹೊಸೂರು, ಆದಿತ್ಯ ನಾಯ್ಕ್ ಸೇರಿದಂತೆ ಇತರರು ಇದ್ರು. ನಮ್ಮದು ಇದು ಸಂಘ ನಮ್ಮದು, ನೀವ್ಯಾರು ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಇವ್ರು ಬೇಕಿದ್ರೆ ಬೇರೆ ಸಂಘ ಕಟ್ಕೋಬಹುದು ಅಂತ ಹೇಳಿದ್ದಾರೆ. ಇವರು ಸಮಾಜವನ್ನ ಒಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಬೇರೆ ಸಂಘ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವ್ರ ಮಾತನ್ನ ಕೇಳ್ಕೊಂಡು ಯಾರಾದ್ರೂ ನಮ್ಮ ಒಂದಿಷ್ಟು ಜನ ಶಾಸಕರ ಹತ್ರ ಹೋಗಿ ಈಗಾಗಲೇ ನಾಮಧಾರಿ ಅಭಿವೃದ್ಧಿ ಸಂಘಕ್ಕೆ ಸರ್ಕಾರದಿಂದ ಸಾಕಷ್ಟು ಹಣ ಬಿಡುಗಡೆ ಆಗಿದೆ, ನಾವು ಒಂದು ಹೊಸ ಬೇರೆ ಕಟ್ಟಡವನ್ನು ಕಟ್ತೀವಿ, ನಮಗೆ ನೀವೀಗ ಶಾಸಕರು ಅನುದಾನವನ್ನು ಇವ್ರಿಗೆ ಕೊಡಬೇಡಿ, ನಮಗೆ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ ಏನಾದ್ರು ಅರ್ಥ ಇದೆಯಾ? ಹಾಗಾಗಿ ಇವರು ಸ್ಪಷ್ಟವಾಗಿ ಸಮಾಜವನ್ನು ಒಡೆಯುವಂತ ಕೆಲಸವನ್ನ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಮಾಡ್ತಿದ್ದಾರೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ನಾಮಧಾರಿ ಅಭಿವೃದ್ಧಿ ಸಂಘ ಕರ್ನಾಟಕ ಸೊಸೈಟಿ ಆಕ್ಟ್ ಅಡಿಯಲ್ಲಿ ನೋಂದಾಯಿತ ಸಂಘ. ಸರ್ಕಾರದ ಅನುದಾನವನ್ನು ಪಡೆದು ಸಮಾಜದ ಹೆಸರಲ್ಲಿ ಹಣ ಪಡೆದಂತಹ ಸಂಘ ಆಗಿದ್ರಿಂದ ಇದು ನಮ್ಮದು ನಿಮ್ದು ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಇದು ಸಮಾಜಕ್ಕೆ ಸೇರಿರೋ ಸಂಘ. ನಾಮಧಾರಿ ಅಭಿವೃದ್ಧಿ ಅಧ್ಯಕ್ಷರು ಹೇಳ್ಬೋದು, ಇದು ನಮ್ಮ 150 ಜನರಿಗೆ ಮಾತ್ರ ಸೀಮಿತವಾದ ಸಂಘ, ಸಮಾಜದ ಎಲ್ಲರನ್ನೂ ನಾವು ಒಟ್ಟಾಗಿ ತಗೊಂಡು ಹೋಗೋ ಪ್ರಶ್ನೆ ಇಲ್ಲ ಅಂತ ಹೇಳ್ಬೋದು. ಆದರೆ ತಾಲೂಕಿನ ಎಲ್ಲ ನಾಮಧಾರಿಗಳಿಗೂ ಸೇರುವಂತಹ ಸಂಘ ನಾಮಧಾರಿ ಅಭಿವೃದ್ಧಿ ಸಂಘ ಹಾಗೂ ನಾಮಧಾರಿ ಸಮುದಾಯ ಭವನ. ಅವರು ನೀವು ಲೆಕ್ಕ ಕೇಳಬೇಡಿ, ಬೇರೆ ಸಮುದಾಯ ಭವನ ಕಟ್ಕೊಳ್ಳಿ ಅಂತ ಹೇಳಕ್ಕೆ ಇದು ಅವ್ರದ್ದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ, ಇದು ಸಮಾಜದ ಆಸ್ತಿ. ಸರ್ಕಾರದ ಹಣವನ್ನು ಬಳಸಿ ಸಾರ್ವಜನಿಕರಿಂದ ದೇಣಿಗೆಯನ್ನು ತಗೊಂಡು ಕಟ್ಟಿದ ಸಮುದಾಯ ಭವನ ಸಮಾಜದ ಎಲ್ಲರಿಗೂ ಸೇರುವಂಥದ್ದು. ಇವ್ರು ಬೇಕಿದ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಮಾಡ್ಕೊಂಡು ಬೇರೆ ಸಮುದಾಯ ಭವನವನ್ನು ಕಟ್ಟಲಿ, ಅವರಿಗೆ ನಾವು ಕೂಡ ದೇವರ ಶಕ್ತಿ ಕೊಟ್ಟರೆ ಸಹಕಾರವನ್ನು ಕೊಡ್ತೀವಿ. ಈಗಿರುವಂಥ ನಾಮಧಾರಿ ಅಭಿವೃದ್ಧಿ ಸಂಘ ಹಾಗೂ ಸಮುದಾಯ ಭವನ ಇಡೀ ನಾಮಧಾರಿ ಸಮಾಜಕ್ಕೆ ಸೇರಿದ್ದು. ಹಾಗಾಗಿ ಇವರು ಈ ರೀತಿಯ ಸರ್ವಾಧಿಕಾರದ ಧೋರಣೆಯನ್ನು ಬಿಟ್ಟು ಸಮಾಜದ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ಬೇಕಂತೇಳಿ ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತಿದ್ದೀನಿ. ನಮ್ಮ ನಾಮಧಾರಿ ಈ ಸಂದರ್ಭದಲ್ಲಿ ಅಣ್ಣಪ್ಪ ನಾಯ್ಕ್, ವಿನಾಯಕ್ ನಾಯ್ಕ್, ಸುರೇಶ್ ನಾಯ್ಕ್, ನಾಮಧಾರಿ ಮುಖಂಡರಾದ ಪಿಟಿ ನಾಯ್ಕ್ ಗೋಳಗೋಡು, ನಾಮಧಾರಿ ಅಭಿವೃದ್ಧಿ ಸಂಘದ ಸದಸ್ಯರಾದ ರಾಘವೇಂದ್ರ ನಾಯ್ಕ್, ಗಾಂಧೀಜಿ ನಾಯ್ಕ್, ಕೃಷ್ಣಮೂರ್ತಿ ನಾಯ್ಕ್ ಐಸೂರು, ಪುನೀತ್ ನಾಯ್ಕ್ ಹೊಸೂರು, ನಿತಿನ್ ನಾಯ್ಕ್ ಹೊಸೂರು, ಆದಿತ್ಯ ನಾಯ್ಕ್ ಸೇರಿದಂತೆ ಇತರರು ಇದ್ರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.